ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ರೋಟರಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹರ್ಷ ಕಾಮತ್ರವರೇ ಹಾಗೂ ಅವರ ತಂಡದವರೇ ಹಾಗೂ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮತ್ರವರ ಶ್ರೀಮತಿಯವರಾಗಿರ್ತಕ್ಕಂಥ ಶ್ರೀಮತಿ ಪವಿತ್ರ ಅವರೇ ಹಾಗೂ ಅವರ ತಂಡದವರೇ ಹಾಗೂ ರೋಟರಿ ಕ್ಲಬ್ನ ಎಲ್ಲ ಮುಖಂಡರುಗಳೇ ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿನಿಯರೇ, ಈ ದಿವಸ ನಮ್ಮ ಶಿವಮೊಗ್ಗ ರೋಟರಿ ಬೆಟ್ಟಂ ವತಿಯಿಂದ ನಮ್ಮ ಹೊಳದೂರು ಪ್ರೌಢಶಾಲೆಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು, ಇಲ್ಲಿ ಇತರ ಯಾವುದೇ ಕಾರ್ಯಕ್ರಮ ಇರ್ಬೋದು, ಇಂಥ ಒಂದು ಕಾರ್ಯಕ್ರಮವನ್ನು ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಪ್ರತಿ ವರ್ಷ ನಾವು ಯಾವುದೇ ಒಂದು ಹಬ್ಬ ಅದು ಆಚರಣೆ ಮಾಡುವಾಗ ಶ್ರಾವಣದಲ್ಲಿ ಪ್ರಾರಂಭ ಮಾಡ್ತೀವಿ. ಇವತ್ತು ಶ್ರಾವಣ ಮೊದಲನೇ ದಿವಸ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿವಮೊಗ್ಗ ರೋಟರಿ ಬೆಟ್ಟಂನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹರ್ಷ ಕಾಮತ್ರವರು ಮತ್ತು ಅವರ ತಂಡದವರು ನಮ್ಮ ನಮ್ಮೂರಿನ ಒಂದು ಗ್ರಾಮದ ಒಂದು ಒಳ್ಳೆದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಶಾಲೆಯ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಇಂಥ ಒಂದು ಈ ಶ್ರಾವಣದಲ್ಲೇ ಮೊದಲನೇ ದಿವಸ ಇಂಥ ಕಾರ್ಯಕ್ರಮ ಇಟ್ಕೊಳ್ಳೋದ್ರಿಂದ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ, ಮಕ್ಕಳೆಲ್ಲ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆ ನಾನು ಸಲ್ಲಿಸ್ತೇನೆ. ಯಾಕಂದರೆ ಇದು ಈ ಒಂದು ರೋಟರಿ ಬಿಟ್ಟವನು ಮಾನವೀಯ ಒಳಿತಿಗಾಗಿ ಹುಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ, ಬಹುಜನರ ಸುಖಕ್ಕೆ ಮಾನವನ ಜನ್ಮ ಹೆರದರಿಗಾಗಿ ಬಾಳಬೇಕು, ನರಳುವ ಲಕ್ಷಾಂತರಗಳನ್ನು ಸಂತೈಸಬೇಕು ಅಂತೇಳಿ ಹೇಳ್ತಾರೆ. ಅದೇ ರೀತಿ ಅಂತ ಒಂದು ದಯವನ್ನು ಇಟ್ಕೊಂಡವರು ಶಿವಮೊಗ್ಗ ಬೆಟ್ಟವನ್ನು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಅವರು ಈ ಹೊಳದೂರು ಶಾಲೆ ಅಲ್ಲ, ಅದರಲ್ಲೂ ನಮ್ಮ ಕಾಮತ್ರದ್ದು ಭಾಳ ಅವರ ಬಿಡುವೆ ಇಲ್ಲ. ಅವರಿಗೆ ಅವರ ಶೋರೂಮ್ನಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಎಂಥ ಒಂದು ಸಂದರ್ಭದಲ್ಲೂ ಸಹ ಅವರು ನಗ್ತಾ ಬಂದವರಿಗೆ ಉಪಚಾರ ಮಾಡಿ ಅವರ ಕಷ್ಟ ಕಾಪಾಡಣೆಗಳನ್ನು ನೆರವೇರಿಸ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಅವರು ನಮ್ಮ ಕಾಮತ್ರರು ಬೆಳೆಸ್ಕೊಂಡಿದ್ದಾರೆ. ಅವರ ಫ್ಯಾಮಿಲಿನೇ ಅಷ್ಟು, ಅವರ ತಂದೆಯವರಾಗಿರ್ಬೋದು, ಅವರ ಅಕ್ಕ ಅವರಾಗಿರ್ಬೋದು. ಮೊನ್ನೆ ನಾನು 2 ವರ್ಷದಿಂದ ದುಬೈಗೆ ಹೋಗಿದ್ದೆ. ಅವರ ಅಕ್ಕರ್ದು ಫೋನ್ ನಂಬರ್ನ ಕೊಟ್ಟಿದ್ರು, ಭೇಟಿ ಮಾಡಿ ಅಂತೇಳಿ. ನಾನು ದುಬೈನಲ್ಲಿ ಲಾಡದಲ್ಲಿ ಇದ್ದಾಗ ಅವ್ರ ಸಿಸ್ಟ್ರು ಪಾಪ ಹುಡುಗಿಯರು ಬಂದರು, ನನಗೆ ಬಂದು ಅವ್ರ ಕಾರ್ನಲ್ಲಿ ಕರ್ಕೊಂಡು ಅವರ ಡಾಕ್ಟರ್ ಶಾಪಿಗೆ 2 ಕಡೆ ಕರ್ಕೊಂಡು ಹೋಗಿ ನನಗೆ ತೋರಿಸಿ ಒಂದು ಉಪಚಾರ ಸತ್ಕಾರ ಮಾಡಿ ಕಳಿಸ್ಕೊಟ್ರು. ಅಂತ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಹರ್ಷ ಕಾಮತ್ರ ಫ್ಯಾಮಿಲಿ. ಯಾಕೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಸಮಯ ಇಲ್ಲ. ಅವರಿಗೆ ದೇವರು ಪವಿತ್ರ ಮೇಡಮ್ಗೂ ಮತ್ತು ಅವ್ರಿಗೂ ದೇವ್ರು ಒಳ್ಳೇದು ಮಾಡಿ ಆಯುರಾರೋಗ್ಯವನ್ನು ದಯಪಾಲಿಸಲಿ. ಈ ಒಂದು ಹೊಳದೂರಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋದಕ್ಕೆ ಅವರಿಗೆ ನಾವೆಲ್ಲರೂ ತುಂಬ ಅಭಯರಾಗಿದ್ದೇವೆ ಅಂತೇಳಿ